ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಗುರುವಾರದ ಪಂಚಾಂಗದ ವಿಶೇಷತೆ ಏನಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯಚಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತುನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಕರೆಕ್ಟಾಗಿ ಈ ಹೊತ್ತಿಗೆ ಒಂದು ತಿಂಗಳಿಗೆ ಆಷಾಢ ಮಾಸದಿಂದ ಶ್ರಾವಣಕ್ಕೆ ನಾವು ಹೋದರೆ ಆ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸ್ತೀವಿ. ನಾವು ಸಾಮಾನ್ಯವಾಗಿ ಅಷ್ಟಮಿಯಲ್ಲಿ ಭಗವತಿಯ ಆರಾಧನೆಯನ್ನು ಗಮನಿಸ್ತೀವಿ. ಆದರೆ ಅಷ್ಟಮಿ ಕೃಷ್ಣ ಜನಿಸಿದ ತಿಥಿಯೂ ಹೌದು. ಕೃಷ್ಣ ಜನ್ಮಾಷ್ಟಮಿ ಅಂತ ಕಾಣ್ತೀವಲ್ಲ, ಮುಂದಿನ ತಿಂಗಳು ಶ್ರಾವಣ ಮಾಸದಲ್ಲಿ ಕಾಣ್ತೀವಿ. ಅಷ್ಟಮಿಯಲ್ಲಿ ಕೃಷ್ಣನ ಉಪಾಸನೆಯನ್ನು ಮಾಡಬೇಕು. ಮಾಡುವುದರಿಂದ ನಮಗೆ ಕೃಷ್ಣನ ಗುರುತ್ವ, ಆ ಮಹನೀಯನ ಅನುಗ್ರಹ ಉಂಟಾಗಿಬಿಟ್ರೆ ನಮಗೆ ಮೊದಲು ಕೃಷ್ಣನ ಆ ಜಾಡು ನಾವು ಅರ್ಥ ಮಾಡಿಕೊಳ್ಬೇಕು. ಅವನ ದಾರಿ, ಅವನನ್ನು ಉಪಾಸಿಸುವ ದಾರಿ ಯಾವುದು ಅಂದರೆ ಹಲವಿದ್ದಾವೆ. ಭಗವದ್ಗೀತೆಯಲ್ಲಂತೂ ಕೃಷ್ಣ ತುಂಬ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾನೆ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಎಲ್ಲ ದಾರಿಗಳ ಬಗ್ಗೆಯೂ ಆತ ವಿಶೇಷವಾಗಿ ಮಾತನಾಡಿದ್ದಾನೆ. ಎಲ್ಲವೂ ಶ್ರೇಷ್ಠ ಅಂತಲೇ ಹೇಳಿದ್ದಾನೆ. ಅದನ್ನು ನಾವು ಅವರವರ ಮಿತಿಗೆ ಕಂಡುಕೊಂಡು, ನಮ್ಮ ಮಿತಿ ಇಷ್ಟು ಅನ್ನೋದನ್ನು ಕಂಡುಕೊಂಡು ತಪ್ಪಿಲ್ಲದೆ ಒಂದು ಭಜನೆಗೂ ಹೇಳಿದೆ. ಅಲ್ಲಿ ಕೃಷ್ಣ ಪರಮಾತ್ಮ ಒಂದೊಂದು ವಿಚಾರದಲ್ಲೂ ಅದು ಶ್ರೇಷ್ಠ ಅಂತಲೇ ಹೇಳ್ತಾ ಹೋಗ್ತಾನೆ. ನೀವು ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ. ಅದನ್ನೇ ನಾನು ಹೇಳಿದ್ದು, ಭಜನೆ ಮಾಡಿ ಆತನ ನಾಮಾವಳಿಗಳನ್ನು, ಕೀರ್ತನೆಗಳನ್ನು, ಅದನ್ನು ನಾನು ಆರಾಧನೆ ಮಾಡ್ತೀನಿ, ತನ್ನ ಮೂಲಕ ಅವನನ್ನು ಹೊಂದ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ ಅಂತ ಹೇಳಿದ. ಧ್ಯಾನ ಯೋಗದಲ್ಲಿ ಧ್ಯಾನಾಭ್ಯಾಸ ಯೋಗ ಅಂತ DVG ಅವರು ಹೇಳ್ತಾರೆ, 6ನೇ ಅಧ್ಯಾಯ. ಅಲ್ಲಿ ಸ್ವಲ್ಪ ವಿಶೇಷವಾಗಿ ಅವನು ಮನಸ್ಸಿನ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾನೆ. ಅದು ತುಂಬ ಇಷ್ಟ ಅಂತಲೂ ಅನಿಸುತ್ತೆ ಅಷ್ಟನ್ನು ನೋಡಿದಾಗ. ಅವನು ಹೇಳ್ತಾನೆ, ಕೃಷ್ಣ, ನಮ್ಮ ಉದ್ಧಾರಕ್ಕೆ ನಾವೇ ಪ್ರಯತ್ನ ಮಾಡಬೇಕು, ಬೇರೆ ದಾರಿಗಳನ್ನು ಹುಡುಕಬೇಡಿ ಅಂತ. ತನ್ಮೂಲಕ ಕೃಷ್ಣನ ಅನುಗ್ರಹ ಉಂಟಾಗುತ್ತೆ. ನಾವೇ ಪ್ರಯತ್ನ, ಉದ್ಧರೇದ ಆತ್ಮನ ಆತ್ಮ ನಮ್ಮಂತ ಅವನು ಹೇಳಿರೋದು. ಹೀಗಾಗಿ ನಮ್ಮ ಉದ್ಧಾರಕ್ಕೆ ನಾವೇ ಪರಿಶ್ರಮ ಪಡಬೇಕು. ಅದು ಕೃಷ್ಣನಿಗೆ ಇಷ್ಟ ಆಗುತ್ತೆ. ಸುಮ್ಮನೆ ದೇವರ ಮೇಲೆ ಹಾಕಿಬಿಟ್ರೆ ಅದೃಷ್ಟದಿಂದ ನನಗೆ ಉಂಟಾಗುತ್ತೆ ಅಂದರೆ ಕೃಷ್ಣನಿಗೆ ಅದು ಇಷ್ಟ ಆಗೋದಿಲ್ಲ. ಅವನು ನೀನು ಸ್ವಯಂ ಕಷ್ಟಪಡಬೇಕು, ಸ್ವಲ್ಪ ಮಟ್ಟಿಗೆ ಅದು ಪರಿಶ್ರಮ ಪಡಬೇಕು. ಒಂದು ಧ್ಯಾನ ಪೂಜೆಗಳಿಂದ ಹಿಡಿದು ನಿಮ್ಮ ಕರ್ತವ್ಯಗಳವರೆಗೆ ಎಲ್ಲ ವಿಚಾರದಲ್ಲೂ ಆತ ಹೇಳ್ತಾನೆ, ನೀವು ಪರಿಶ್ರಮ ಪಡಿ. ಆ ಪರಿಶ್ರಮಕ್ಕೆ ನನ್ನ ಅನುಗ್ರಹ ಉಂಟಾಗುತ್ತೆ. ತನ್ನ ಮೂಲಕ ಅದು ವಿಭೂತಿ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೊಂದು ಮೇರುತ್ವ ಬರುತ್ತೆ, ಅದಕ್ಕೊಂದು ಗೌರೀಶಂಕರ ಸ್ಥಾನ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಅದು ಸತ್ಯವಾಗಿಯೂ ಇದೆ ಕೂಡ. ನೀವು ತಟ್ಟೆ ಮುಂದೆ ಸಮೃದ್ಧವಾದ ಭೋಜನ ಇದೆ, ಬಾಳೆ ಎಲೆಯಲ್ಲಿ ಹರಡಿದೆ. ಅದನ್ನು ನೀವು ತಿನ್ನಬೇಕಲ್ವ, ಆ ಕೆಲಸವನ್ನು ಮಾಡಬೇಕಲ್ಲ. ಅದು ಹಲ್ಲುಗಳ ಕೆಲಸ, ನಾಲಿಗೆಯ ಕೆಲಸ, ಕೈಗಳ ಕೆಲಸ, ಹೀಗೆ ಇಂದ್ರಿಯಗಳ ಮೂಲಕ ಒಂದಷ್ಟು ಕಾರ್ಯಗಳನ್ನು ನಿರ್ವಹಿಸಬೇಕು, ಮಾಡಬೇಕು. ಆಮೇಲೆ ಅದು ತೃಪ್ತಿ ಅನ್ನೋದನ್ನು ಹೃದಯದಲ್ಲಿ ಪಾಕ ಮಾಡಿಕೊಡುತ್ತೆ. ಅದರ ರಿಸಲ್ಟ್ ಏನಾಗಿರುತ್ತೆ? ತಿಂದಿದ್ದರ ರಿಸಲ್ಟ್ ಸಂತೋಷ, ಆನಂದ, ಅದು ನಮಗೆ ಆಮೇಲೆ ಉಂಟಾಗೋದು. ಹೀಗಾಗಿ ಆ ರಿಸಲ್ಟ್ ತಿನ್ನುವಾಗ ತಿನ್ನಬೇಕಲ್ವ, ಕೆಲಸ ಮಾಡಬೇಕು, ಓದಬೇಕು, ಅಧ್ಯಯನ ಮಾಡಬೇಕು. ಅದು ರಿಸಲ್ಟ್ ಭಗವಂತನಿಗೆ ಬಿಟ್ಟಿದ್ದು. ಅದನ್ನು ಯೋಚನೆ ಮಾಡಬೇಡ ಅಂತ ಹೇಳಿದ್ದಾನೆ. ನಿನ್ನ ಕೆಲಸ ನೀನು ಮಾಡು. ನೀನು ಮಾಡಿದ ಕೆಲಸಕ್ಕೆ ನೀನು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ
ನನ್ನಿಂದ ಅನುಗ್ರಹ ಇದ್ದೇ ಇದೆ. ಇದನ್ನು ಅರ್ಜುನಿಗೆ ಹೇಳಿದ್ದು, ಅರ್ಜುನ ಮೂಲಕ ನಮ್ಮೆಲ್ಲರಿಗೂ ಹೇಳಿದ್ದು. ಹೀಗಾಗಿ ನಾವು ಕಾರ್ಯದಿಂದ ವಿಮುಖರಾಗಬಾರ್ದು ಅಂತ. ನಮ್ಮ ಪಾರ್ಟ್ ಏನು ಅದನ್ನು ಮುಗಿಸ್ಬೇಕು. ವಿದ್ಯಾರ್ಥಿ ಪಾರ್ಟ್ ಏನು, ಓದದೇ ಇದ್ದರೆ ಬಿಡು, ಬರುತ್ತೆ ರಿಸಲ್ಟ್ ಎಕ್ಸಾಮಲ್ಲಿ ಭಗವಂತ ನೋಡ್ಕೊಳ್ತಾನೆ, ಏನೋ ಅದೃಷ್ಟವಶಾತ್ ಬರುತ್ತೆ ಮಾರ್ಕ್ಸು ಅಂತಂದರೆ ಕೆನ್ನೆಗೆ ಬರೆಸ್ಬೇಕಲ್ವ. ಓದಬೇಕು. ಒಬ್ಬ ಕೆಲಸ ಮಾಡೋನು ಶ್ರದ್ಧೆಯಿಂದ ನಿಮ್ಮ ಪಾರ್ಟ್ ಏನು ಬಂದಿದೆ ಅದನ್ನು ನೀವು ಮಾಡದೇ ಇದ್ದರೆ ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ. ಈ ಅಷ್ಟಮಿ ದಿವಸ ಕೃಷ್ಣನ ಉಪದೇಶ ಏನಪ್ಪ ಅಂದರೆ, ನಮ್ಮ ಕೆಲಸ ನಾವು ಮಾಡಬೇಕು, ಆಗಲೇ ನಮ್ಮ ಉದ್ಧಾರ ಸಾಧ್ಯ. ಮತ್ತು ಈ ಹೊತ್ತು ಮಾಡಿದ ಕೆಲಸ ಏನಿದೆ ಅದು ಭವಿಷ್ಯವನ್ನು ನಿರ್ಧರಿಸುತ್ತೆ. ಹೀಗಾಗಿ ಈ ಹೊತ್ತು ಮಾಡುವ ಕೆಲಸ ತುಂಬ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ಪರಿಪೂರ್ಣ ಆ ಕೆಲಸ ಮೌಲ್ಯಯುತವಾಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಭವಿಷ್ಯ ನೀವು ಉದ್ಧಾರ ಮಾಡ್ಕೊಳ್ತೀರಾ, ನಿಮ್ಮ ಭವಿಷ್ಯ ನೀವು ನಿರ್ಣಯಿಸ್ಕೊಳ್ಳಿಕ್ಕಾಗತ್ತೆ. ಉನ್ನತವಾದ ಶ್ರೇಷ್ಠವಾದ ಭವಿಷ್ಯವನ್ನು ಕಾಣಲಿಕ್ಕೆ ದಾರಿ ಆಗುತ್ತೆ. ಹೀಗಾಗಿ ಈ ದಿವಸ ನೀವು ಮಾಡುವ ಕೆಲಸಗಳಲ್ಲಿ ಒಂದು ಶಿಸ್ತು, ಶ್ರದ್ಧೆ, ಅದರಲ್ಲಿ ಪ್ರೀತಿ, ಅದನ್ನು ಕಾಣಬೇಕು. ಇದರಿಂದ ಕೃಷ್ಣನ ಕೃಪೆಯಾಗುತ್ತೆ ಅನ್ನೋದನ್ನು ಗೀತೆಯಲ್ಲಿ ತಿಳಿಸ್ತಾನೆ. ತುಂಬ ವಿಚಾರ. ಗೀತೆಯನ್ನು ನೀವು ಓದ್ತಾ ಇದ್ದರೆ ಮನಸ್ಸಿಗೆ, ಅದರಲ್ಲೂ ನನಗೆ ಪರ್ಸನಲ್ ನನ್ನ ಒಪಿನಿಯನು, ಡಿ ವಿ ಜಿಯವರ ಜೀವನ ಧರ್ಮ ಯೋಗ ಅಂತೂ ತುಂಬ ಚೆನ್ನಾಗಿ, ಎಂಥವನಿಗೂ ತಿಳಿವು, ಹೇಗೆ ಒಂದು ತುಂಬ ಶರೀರ ಕೃಶವಾದಾಗ, ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ದಾಗ ಒಂದು ಇಂಜೆಕ್ಷನ್ ಅವನಿಗೆ ಚುಚ್ಚಿದ್ರೆ ಅದು ಹೇಗೆ ರಕ್ತದ ಮೂಲಕ ಸರ್ವ ಅವಯವಗಳಿಗೂ ಇಳಿದು ಅದು ರಕ್ತ ಶುದ್ಧಿ ಮಾಡೋದ್ರ ಜೊತೆಗೆ ಆರೋಗ್ಯ ರೋಗವನ್ನು ನಿವಾರಿಸಿಬಿಡುತ್ತೋ, ಆ ರೀತಿ ಡಿ ವಿ ಜಿಯವರು ಎಂಥ ಕಗ್ಗಂಟಾಗಿರ್ತಕ್ಕಂಥ ಗೀತೆಯ ವಿಚಾರವನ್ನು ತಿಳಿಪಡಿಸಿ, ಆ ವಿಷಯ ಸಾರ ನಮಗೆ ಹೇಗೆ ಆ ಮೆದುಳು ಅಂತಕ್ಕಂಥ ಸ್ವಾದ ಮಾಡುತ್ತೆ, ಆ ಬುದ್ಧಿಗೆ ಆಸ್ವಾದನೀಯವಾಗಿ ಅವರು ಬರೆದಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ರಚಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಪುಟ್ಟ ವಿವರಣೆಗಳಲ್ಲಿ ತುಂಬ ಮಹತ್ತರವಾದ ಅಂಶವನ್ನು ಸೇರಿಸಿ ಅದು ಮಹೋನ್ನತವಾಗಿದ್ದ ವಿಚಾರವನ್ನು ನಮ್ಮ ಹೃದಯಕ್ಕೆ ಅವರು ಉಣಬಡಿಸ್ತಾರೆ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಓದಿ ನೋಡಿ. ಅಷ್ಟಮಿ ದಿವಸ ಕೃಷ್ಣ ಸ್ಮರಣೆ, ಅದರಲ್ಲೂ ಈ ಗೀತಾ ವಿಚಾರ, ಇವೆಲ್ಲ ನಮ್ಮ ಮನುಷ್ಯನಿಗೆ ತುಂಬ ಒಂದು ಧ್ಯಾನ, ಒಂದು ಪೂಜೆ ಮಾಡಬೇಕಾದರೂ ಕೂಡ ಒಂದು ಶಿಸ್ತು ಯಾವ ರೀತಿಯಲ್ಲಿ ಬರಬೇಕು ಅಂತ ತುಂಬ ಚೆನ್ನಾಗಿ ಪಾಯಿಂಟ್ಸ್ ಮಾಡಿ ಕೊಡ್ತಾರೆ. ಒಂದು ವಸ್ತುವನ್ನು ಗುರಿಯಾಗಿಟ್ಕೊಳ್ಳಿ, ಒಂದು ಕಾಲವನ್ನು ನಿಗದಿ ಮಾಡಿಕೊಳ್ಳಿ, ಒಂದು ಸ್ಥಳವನ್ನು ನಿಗದಿ ಮಾಡಿಕೊಳ್ಳಿ, ಮತ್ತು ನೀವು ಯಾವ ಮಂತ್ರವನ್ನು ಪಠಿಸಬೇಕು ಪ್ರತಿ ದಿವಸ ಅದನ್ನು ನೀವೊಂದು ಅಚ್ಚುಕಟ್ಟಾಗಿ ಅದನ್ನು ಮನಸ್ಸಿಗೆ ತಗೊಳ್ಳಿ. ಉಪದೇಶವಾದರೆ ಬಹಳ ಒಳ್ಳೆಯದು. ಯಾವುದೋ ಒಂದು ಮಂತ್ರ ಉಪದೇಶವಾಗಿರ್ತಾರೆ, ಓಂ ನಮೋ ಭಾಗವತೆ ವಾಸುದೇವ, ಸರಳವಾಗಿದೆ ಅದು. ಅದನ್ನು ನೀವು ಹೇಳುವಾಗಲೂ ಒಂದು ಶಿಸ್ತಾದ ಒಂದು ಬಟ್ಟೆ ವಿಚಾರದಲ್ಲಿ ಪ್ರತಿ ದಿವಸ ಒಂದು ಶಿಸ್ತಾದ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ. ಅದೇ ಬಟ್ಟೆಯಲ್ಲಿ, ಅದೇ ಸ್ಥಳದಲ್ಲಿ, ಅದೇ ಸಮಯದಲ್ಲಿ, ಅದೇ ಮಂತ್ರ. ಹೀಗೆ ನಾವು ಅನುಸಂಧಾನ ಮಾಡೋದ್ರಿಂದ ಅದರ ಸಿದ್ಧಿ ಉಂಟಾಗುತ್ತೆ ಅಂತ. ಈ ಹೊತ್ತು ನೀನು ಹೇಗೆ ತಪಸ್ಸು ಮಾಡ್ತಾ ಇದೆಯೋ, ಹೇಗೆ ಅದರಲ್ಲಿ ಮಗ್ನನಾಗಿದೆಯೋ, ಅದರ ಮೇಲೆ ನಿಂತಿದೆ ಅದರ ಫಲ, ಮುಂದಿನ ಫಲ ಅಂತ. ಈ ರೀತಿಯಲ್ಲಿ ಎಲ್ಲ ವಿಚಾರಗಳಲ್ಲೂ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಈ ಹೊತ್ತಿನಿಂದ ಮುಂದಿನ ಶ್ರಾವಣ ಅಲ್ಲಿವರೆಗೆ ಓದ್ತಾ ಇದ್ದರೆ ಒಂದು ತಿಂಗಳೊಳಗೆ ನಮಗೆ ಅದು ಚೆನ್ನಾಗಿ ಮನಸ್ಸಿಗೆ ಅರಗತ್ತೆ. ಯಾವಾಗ ಅರಗುತ್ತೋ ಚೆನ್ನಾಗಿ, ಆಗ ಸ್ವಸ್ಥೈತ್ಯಭಿಧೀಯತೆ ಅಂತಾರಲ್ಲ, ಮನುಷ್ಯ ಸುಖವಾಗಿರ್ತಾನೆ ಅಂತ. ಎಲ್ಲ ವಿಚಾರಗಳನ್ನು ನಾವು ಹೇಗೆ ತಗೋಬೇಕು, ಯಾವುದನ್ನು ಬಿಡಬೇಕು, ಗೀತೆಯಲ್ಲಿ ತುಂಬ ಚೆನ್ನಾಗಿದೆ. ಯಾವ ವಿಚಾರ ಮನುಷ್ಯ ತುಂಬ ಅಟ್ಯಾಚ್ ಮಾಡ್ಕೋಬೇಕು, ಯಾವ ವಿಚಾರದಲ್ಲಿ ನಾವು ಡಿಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿರೋದು. ಗೀತೆ ಒಂದು ಚೆನ್ನಾಗಿ ಸ್ಪಷ್ಟತೆ ಬಂದುಬಿಟ್ರೆ ನಮಗೆ ಸುಖವಾಗಿ ಬದುಕಲಿಕ್ಕೆ ದಾರಿ ಇದೆ. ಹೀಗಾಗಿ ಈ ದಿವಸ ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಆ ಗೀತಾ ಸಂದೇಶ ನಮ್ಮ ಮನಸ್ಸಿಗೆ ಬರಲಿ, ನಮ್ಮ ಹೃದಯಕ್ಕೆ ಇಳಿಯಲಿ, ನಮ್ಮ ಬದುಕಿಗೆ ಅದು ವಿಸ್ತರಿಸ್ಕೊಳ್ಳಿ ಅಂತ ಪ್ರಾರ್ಥಿಸೋಣ. ಈ ಅಷ್ಟಮಿಯಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡೋಣ. ಮುಂದಿನ ಅಷ್ಟಮಿ ವೇಳೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೃಷ್ಣನ ಅರ್ಥ ಮಾಡಿಕೊಳ್ಳೋಣ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಅಷ್ಟಮಿಯಲ್ಲಿ ಕೃಷ್ಣನ ಪ್ರಾರ್ಥನೆಯಿಂದ ಸಿಗುವಂತಹ ಫಲಗಳೇನು, ಹಾಗೆ ಯಾಕೆ ಕೃಷ್ಣನ ಪ್ರಾರ್ಥನೆ ಬಹಳ ಮುಖ್ಯವಾಗತ್ತೆ, ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಅನುಷಾ ವಿ ಅಂತ ರಂಗನಾಥಪುರದಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 11ನೇ ತಿಂಗಳು 1998 ರಾತ್ರಿ 9:15. ವಿವಾಹದ ಬಗ್ಗೆ ತಿಳಿಸಿ ಮತ್ತು ರಾಶಿ ನಕ್ಷತ್ರ ತಿಳಿಸ್ಕೊಡಿ ಅನ್ನೋದು ಪ್ರಶ್ನೆ.
ಅನುಷಾ ಅವರ ಪ್ರಶ್ನೆ ರಾಶಿ ನಕ್ಷತ್ರ ಜೊತೆಗೆ ವಿವಾಹದ ಬಗ್ಗೆ ತಿಳಿಸಬೇಕಾಗಿದೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಉತ್ತರಾಭಾದ್ರ ನಕ್ಷತ್ರ ತಮ್ಮದು. ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದ, ಚಂದ್ರ ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದದಲ್ಲಿದ್ದಾನೆ, ಮೀನರಾಶಿಯನ್ನು ಸೇರುತ್ತದು. ಹೀಗಾಗಿ ತಮ್ಮದು ಮೀನರಾಶಿ, ಉತ್ತರಾಭಾದ್ರ ನಕ್ಷತ್ರ. ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ. ವಿವಾಹದ ಅಧಿಪತಿ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ, ಕೇತು ಯುಕ್ತನಾಗಿ. ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, 2027 ಜೂನ್, ಮುಂದಿನ ಜೂನ್ ನಂತರದಲ್ಲಿ ವಿವಾಹಕ್ಕೆ ಅವಕಾಶ ಇದೆ. ಆಗ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮಗೆ ಈಗಲೂ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ. ನೋಡಿ, ಈಗ ವಸ್ತುತಃ ನಿಮಗೆ ಗುರುಬಲ ಇರೋದರಿಂದ ಅಕ್ಟೋಬರ್ವರೆಗೆ ಖಂಡಿತ ಅವಕಾಶಗಳಿದ್ದಾವೆ. ಹಲವು ಬಗೆಗಳಲ್ಲಿ ಅವಕಾಶಗಳು ಉಂಟಾಗುತ್ತೆ. ಕೇವಲ ಗುರುಬಲ ಇದ್ದರೆ ಮಾತ್ರವೇ ಅನ್ನೋದು ಮಾತ್ರ ಮೂರ್ಖತನ. ಬೇರೆ ಸಾಕಷ್ಟು ಕಾರಣಗಳಿಂದಾಗಿ, ಸಮಯದ ಕಾಲಾವಕಾಶದಿಂದಾಗಿ ನಿಮಗೆ ಅಂದರೆ ಎಲ್ಲರಿಗೂ ಆಯಾ ಸಂದರ್ಭಗಳಲ್ಲಿ ಅದರ ಫಲ ಖಂಡಿತ ಬರುತ್ತೆ. ಹೀಗಾಗಿ ನೀವು ಆತಂಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ನಿಮಗೆ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ಗುರು ಕೇತು ಶಾಂತಿ ಸಾಧ್ಯವಾದರೆ ಮಾಡಿಸಿ. ಅದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಬುಧ ಲಗ್ನಾಧಿಪತಿ ಷಷ್ಠದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಗುರು, ಕೇತು ಮತ್ತು ಬುಧ ಈ ಗ್ರಹಶಾಂತಿಯಿಂದ ನಿಮ್ಮ ಫಲ ಶೀಘ್ರದಲ್ಲಿ ಬರುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಕಿಶನ್ HR ಅಂತ. ಇವರ ಜನ್ಮ ದಿನಾಂಕ 13ನೇ ತಾರೀಕು 3ನೇ ತಿಂಗಳು 1995, ಮಧ್ಯರಾತ್ರಿ 1 ಗಂಟೆ 40 ನಿಮಿಷ. ಉದ್ಯೋಗದಲ್ಲಿ ವಿಳಂಬ ಆಗ್ತಾ ಇದೆ. 2 ವರ್ಷಗಳಿಂದ ಸಂದರ್ಶನಗಳಲ್ಲಿ ಕೊನೆಯ ಹಂತದವರೆಗೂ ಹೋಗ್ತಾ ಇದೆ, ಆದರೆ ಉದ್ಯೋಗ ಖಾತ್ರಿ ಆಗ್ತಾ ಇಲ್ಲ. ರಾಶಿ ನಕ್ಷತ್ರವನ್ನು ಇದ್ರ ಜೊತೆಗೆ ತಿಳಿಸ್ಕೊಡಿ ಅನ್ನೋದು ಪ್ರಶ್ನೆ. ಕಿಶನ್ ಅವರ ಪ್ರಶ್ನೆ, ರಾಶಿ ನಕ್ಷತ್ರ ಜೊತೆಗೆ ಉದ್ಯೋಗದ ಬಗ್ಗೆ ಕಂಗಾಲಾಗಿದ್ದಾರೆ. 2 ವರ್ಷದಿಂದ ಆಗ್ತಿಲ್ಲ. ಪ್ರಯತ್ನ ಮಾಡ್ತೀನಿ, ನೋಡೋಣ. ನೋಡಿ, ತಮ್ಮದು ಪುಷ್ಯ ನಕ್ಷತ್ರ, ಕರ್ಕಟಕ ರಾಶಿ. ಪುಷ್ಯ ನಕ್ಷತ್ರದ ಪಾದವನ್ನು ಗಮನಿಸಿದ್ರೆ ಅದು 1ನೇ ಪಾದ. ಪುಷ್ಯ ನಕ್ಷತ್ರ 1ನೇ ಪಾದ, ಕರ್ಕಟಕ ರಾಶಿ ತಮ್ಮದು, ನೆನಪಿಟ್ಕೊಳ್ಳಿ. ಇನ್ನು ತಾವು ಉದ್ಯೋಗದ ಬಗ್ಗೆ ಕೇಳಿದ್ದೀರಿ. ಉದ್ಯೋಗದ ಅಧಿಪತಿ ನಿಮಗೆ ಬುಧ ಗ್ರಹ ತೃತೀಯದಲ್ಲಿದ್ದಾನೆ, ರವಿ ಯುಕ್ತನಾಗಿದ್ದಾನೆ. ಮೌಢ್ಯತೆ ಏನೂ ಇಲ್ಲ. ಬುಧ ನಿಮ್ಮ ಜಾತಕದಲ್ಲಿ ನವಾಂಶದಲ್ಲಿ ಮಿತ್ರಾಂಶ ತೊಗೊಂಡಿದ್ದಾನೆ, ಗಾಬರಿ ಮಾಡ್ಕೋಬೇಡಿ. ಈಗ ಬುಧ ದಶೆಯಲ್ಲಿ ತಮಗೆ ಶನಿ ಭಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗಲೂ ಬುಧ ಗೋಚಾರದಲ್ಲೂ ಚೆನ್ನಾಗಿದೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಂಗೆ ಅನಿಸುತ್ತೆ ಇನ್ನೊಂದು 2 ತಿಂಗಳ ವೇಳೆಗೆ ಬುಧ ಬಲಿಷ್ಠ ಸ್ಥಾನಕ್ಕೆ ಬರ್ತಾನೆ, ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ನಿಮ್ಮ ಯಾವ ಅಭದ್ರತೆ, ನೀವೇನು ಕಂಗಾಲಾಗಿದ್ದೀರಲ್ಲ, ಅದಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಾಗುತ್ತೆ. ಈಗ ಮುಂದೆ ಚೆನ್ನಾಗಿದೆ ತಮಗೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇನ್ನು ಬಹಳ ಬೇಗ ನಿಮಗೆ ಅನುಕೂಲ ಬಲ ಬರುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ದಂಪತಿಗಳದ್ದು ಸಂತಾನದ ಸಮಸ್ಯೆ ಪ್ರಶ್ನೆ ಕೇಳಿದ್ದಾರೆ. ಹೆಸರು ಕಳಿಸಿಲ್ಲ ಅವರು. ಅವರ ಜನ್ಮ ದಿನಾಂಕ, ಪತಿದು 2ನೇ ತಾರೀಕು 11ನೇ ತಿಂಗಳು 1989, ಮಧ್ಯಾಹ್ನ 3:10. ಅವರ ವೈಫ್ದು 4ನೇ ತಾರೀಕು 3ನೇ ತಿಂಗಳು 1997, ಸಂಜೆ 7:30. ಇವರಿಗೆ ಸಂತಾನದ ಸಮಸ್ಯೆ ಇದೆ. ಮದುವೆಯಾಗಿ 5 ವರ್ಷ ಆಗಿದೆ. ಹಾಗೆ ಆರ್ಥಿಕವಾಗೂ ಕೂಡ ಸಮಸ್ಯೆ ಇದೆ, ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇದೆ ಶಾಸ್ತ್ರಿಗಳೇ. ದಂಪತಿ ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ, ಸಂತಾನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ ನೋಡೋಣ. ನೋಡಿ, 2 ಜಾತಕಗಳನ್ನು ಪರಿಶೀಲಿಸಿದ್ರೆ ನೋಡಿ, ತಮ್ಮ ಈಗ ನಿಮ್ಮ ಮನೆಯವರ ಜಾತಕ ಅಂದರೆ ನಿಮ್ಮ ಪತ್ನಿ ಜಾತಕವನ್ನು ಗಮನಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ನಿಮಗೆ ಇವರ ಜಾತಕದಲ್ಲಿ ಸ್ವಲ್ಪ ದುರ್ಬಲನಾಗಿದ್ದಾನೆ. ಲಗ್ನದಲ್ಲೂ ಕುಜರಾಹು ಇರತಕ್ಕಂಥದ್ದು ಇದು ಆರೋಗ್ಯಕ್ಕೆ ಸ್ವಲ್ಪ ತೊಡಕನ್ನು. ದೇಹದಲ್ಲಿ ಸ್ಟಫ್, ಯಾವುದನ್ನು ಸತ್ವ ಅಂತ ಕರಿತೀವೋ ಅದು ಇಲ್ಲ ಅಂದರೆ ಅದು ಸ್ವಲ್ಪ ಕಷ್ಟ. ಸಂತಾನ ಫಲಕ್ಕೆ ದೇಹ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಹೀಗಾಗಿ ಇದಕ್ಕೆ ಮೊದಲು ಇವರಿಗೆ ಈಗ ಪ್ರಸ್ತುತ ನಡೀತಾ ಇರೋದು ಕಾಲ ಇದೆಯಲ್ಲ, ಇದು ಕುಜದಶೆಯಲ್ಲಿ ಇವರಿಗೆ ನಡೀತಾ ಇರೋದು. ಈಗ ರಾಹು ಭುಕ್ತಿ ನಡೀತಾ ಇದೆ. ಅದು ಲಗ್ನದಲ್ಲೇ ಇರತಕ್ಕಂಥದ್ದು ಕುಜರಾಹು, ಅದು ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ತಪ್ಪದೆ ಒಂದು ರಾಹು ಗ್ರಹ ಶಾಂತಿ ಮಾಡಿಸಿ, ಆಶ್ಲೇಷ ಬಲಿ ಮಾಡಿಸಿ. ಅದು ಆರೋಗ್ಯಕ್ಕೂ ಸಂತಾನಕ್ಕೂ 2 ರೀತಿಯ ಅನುಕೂಲ ಮಾಡಿಕೊಡುತ್ತೆ. ಅದು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿದೆ. ಇನ್ನು ತಮ್ಮ ಜಾತಕವನ್ನು ಗಮನಿಸ್ಕೊಂಡ್ರೆ ತಮ್ಮದು ಕುಂಭಲಗ್ನ, ಪಂಚಮಾಧಿಪತಿ ಬುಧ ಮೌಢ್ಯನಾಗಿದ್ದ ನಿಮ್ಮ ಜಾತಕದಲ್ಲಿ. ತಮಗೆ ವಿಷ್ಣು ಸಹಸ್ರನಾಮದ ಆರಾಧನೆ ಬೇಕು. ನೋಡಿ, ಇವೆರಡರಿಂದ ಅವ್ರಿಗೂ ನಿಮಗೂ ಒಟ್ಟು 3 ತಪಸ್ಸಿದೆ. ಒಂದು, ವಿಷ್ಣು ಸಹಸ್ರನಾಮ ನಿರಂತರವಾಗಿ ಹೇಳೋದು, 108 ದಿವಸ
ಅದನ್ನು ಶ್ರದ್ಧೆಯಿಂದ ತಪ್ಪದೇ ಒಂದು ದಿನವೂ ಮಾಡಿ. ಅವರು ಅಷ್ಟೇ ಈ ರಾಹುಗ್ರಹ ಶಾಂತಿ ಮಾಡಿಸಿ, ಅವರು ವಿಷ್ಣು ಸಹಸ್ರನಾಮ ಹೇಳಬೇಕು, ರಾಹುಗ್ರಹ ಶಾಂತಿ ಮಾಡಿಸಿ ನಂತರ ಆಶ್ಲೇಷ ಬಲಿ ಮಾಡಿಸೋದ್ರಿಂದ ನೋಡಿ ಇಷ್ಟು ಕಾರ್ಯಗಳಿದ್ದಾವೆ. ಇದರಿಂದ ನಿಮಗೆ ಇರುವ ಸಮಸ್ಯೆ ಬಗೆಹರಿದು ನಿಮ್ಮ ಯಾವ ಫಲ ಇದೆ ಆ ಫಲ ಶೀಘ್ರದಲ್ಲಿ ಹೋಗಿ ತಲುಪುತ್ತೀರ, ಅದು ನಿಮ್ಮ ಬಳಿ ಬರುತ್ತೆ. ಹೀಗಾಗುತ್ತೆ. ಮೊದಲು ತಪಸ್ಸು, ಆಮೇಲೆ ಫಲ. ಹೀಗಿದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಸಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಣ್ಣಪ್ಪ ಅಂತ ಅರಸೀಕೆರೆಯಿಂದ. ಇವರ ಜನ್ಮ ದಿನಾಂಕ 25ನೇ ತಾರೀಕು 8ನೇ ತಿಂಗಳು 2009 ಮಧ್ಯರಾತ್ರಿ 1 ಗಂಟೆ. ಉದ್ಯೋಗದ ಬಗ್ಗೆ ತಿಳಿಸಿ, ರಾಶಿ ಮತ್ತು ನಕ್ಷತ್ರವನ್ನು ತಿಳಿಸ್ಕೊಡಿ ಅನ್ನೋದು ಪ್ರಶ್ನೆ. ಅಣ್ಣಪ್ಪ ಅವರ ಪ್ರಶ್ನೆ, ಅದು ರಾಶಿ ನಕ್ಷತ್ರ ತಿಳಿಸ್ಬೇಕು ಮತ್ತು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ನೋಡಿ ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಚಿತ್ರಾ ನಕ್ಷತ್ರ ಎರಡೂ ಹೌದು. ತುಲಾ ರಾಶಿ ಆಗುತ್ತೆ ತಮ್ಮದು. ಚಿತ್ರಾ ನಕ್ಷತ್ರ ಎಷ್ಟನೇ ಪಾದ? 4ನೇ ಪಾದವಾಗುತ್ತೆ. ಚಿತ್ರಾ ನಕ್ಷತ್ರ 4ನೇ ಪಾದ, ತುಲಾ ರಾಶಿ. ಇನ್ನು ಉದ್ಯೋಗದ ಬಗ್ಗೆ ಕೇಳಿದ್ದೀರಿ. ಕರ್ಮಾಧಿಪತಿ ನಿಮಗೆ ಬಲಹೀನನಾಗಿದ್ದಾನೆ. ಶತ್ರು ಕ್ಷೇತ್ರದಲ್ಲಿ ರವಿ ಸಹಿತನಾಗಿದ್ದಾನೆ. ಇದಕ್ಕೆ ತಾವು ಶನೈಶ್ಚರನ ಆರಾಧನೆ ಮಾಡಬೇಕು. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಬನ್ನಿ. ಹತ್ತಿರದಲ್ಲಿ ಇದೆಯಾ ನೋಡಿ. ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಶನಿವಾರ. 23 ಶನಿವಾರ ನಿರಂತರವಾಗಿ ಮಾಡಿಸ್ಬೇಕು. ಮಧ್ಯದಲ್ಲಿ ಚ್ಯುತಿ ಮಾಡಬಾರ್ದು, ಕತ್ತರಿಸಬಾರ್ದು. ಆ ರೀತಿಯಲ್ಲಿ ಶನಿ ಆರಾಧನೆಯಿಂದ ಅನುಕೂಲ ಆಗುತ್ತೆ. ಅದನ್ನು ಮಾಡಿ. ನಿಮಗೆ ಈಗ ಪ್ರಸ್ತುತ ರಾಹುದಶೆಯಲ್ಲಿ ಕುಜನ ಚಂದ್ರನ ಒಂದು ಕಾಲ ನಡೀತಾ ಇದೆ. ನವಂಬರಲ್ಲಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆ. ಹೀಗಾಗಿ ಆ ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ಅದು ನಿಮಗೆ ತೊಡಕನ್ನು ಕೊಡುತ್ತೆ ಸ್ವಲ್ಪ ಆರೋಗ್ಯದ ಮಟ್ಟಿಗೆ. ಈ ಕಾರಣದಿಂದಾಗಿ ನಿಮಗೆಲ್ಲ ಸ್ವಲ್ಪ ತೊಡಕು ತೊಂದರೆ ಉಂಟಾಗ್ತಾ ಇದೆ. ಹೀಗಾಗಿ ಶನೈಶ್ಚರನ ಆರಾಧನೆ ನವಂಬರ್ ನಂತರ ಸಂಧಿಶಾಂತಿ ತಪ್ಪದೆ ಮಾಡಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಅಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಬುಧ, ರವಿ ಮತ್ತು ಗುರು ಈ ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಶುಕ್ರನ ಜೊತೆಗೆ ದಿವಸ ಮಾಂದಿ ಉದಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ರಾಹು ಶನೈಶ್ಚರರು ಕುಂಭಮೀನಗಳಲ್ಲಿ ಇದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಜಲ ಉತ್ಪನ್ನಗಳು ಯಾವುದನ್ನು ವಾಟರ್ ಸೋರ್ಸ್ ಅಂತ ಕರಿತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸಗಳಲ್ಲಿ ಹೆಚ್ಚಿನ ಲಾಭ, ಸಂತೋಷ, ಸಮಾಧಾನ, ಒಂದು ವೃತ್ತಿಯಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ವಲ್ಪ ಮಟ್ಟಿಗೆ ಈ ದಿವಸ ನಿಮಗೆ ಬಂಧುಗಳಲ್ಲಿ ಸ್ವಲ್ಪ, ಅಂದರೆ ತಂದೆಯ ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಕಲಹ, ಈ ವಾತಾವರಣ ಸೂಚಿಸ್ತಾ ಇದೆ. ಹುಷಾರು. ಅದರ ಹೊರತಾಗಿ ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರ್ಬೇಕು. ಈ ದಿವಸ ಧನಾಧಿಪತಿ ಜೊತೆಗೆ ಮಾಂದ್ಯ ಸೇರಿದ್ರೆ ಸಾಲ ವಿಚಾರದಲ್ಲಿ ಕೈ ಸುಟ್ಕೊಂಡ್ಬಿಡ್ತೀರ, ಅಥವಾ ಇನ್ಯಾವುದೋ ಒಂದು ತೊಂದರೆಗೆ ಸಿಕ್ಕಾಕೊಳ್ಳೋದು. ಅಂತೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ವೃತ್ತಿಯಲ್ಲಿ ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣ್ತೀರ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಅತಿವ್ಯಯ. ಹೆಣ್ಮಕ್ಳಿಗಂತೂ ವಿಪರೀತವಾದ ಓಡಾಟ, ಖರ್ಚು, ಅಲೆದಾಟ, ಇದು ನಿಮಗೆ ಹೈರಾಣಾಗ್ಬಿಡ್ತೀರ. ಆ ಥರ ಒಂದು ಸಂದರ್ಭ ಇದೆ. ಮತ್ತು ಈ ದಿವಸ ಸ್ವಲ್ಪ ಬುದ್ಧಿಗೆಡುತ್ತೆ. ಯಾರ್ದ್ಯಾರ್ದೋ ಮಾತು ತೊಗೊಂಡ್ಬಿಡ್ತೀರಾ, ಅಥವಾ ನೀವೇ ತಪ್ಪಭಿಪ್ರಾಯ ತೊಗೊಂಡ್ಬಿಡೋ ಸಾಧ್ಯತೆಗಳು, ಇದು ಸಾಧ್ಯತೆ ಇದೆ. ಹುಷಾರಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ಮನಸ್ಸು ಚಂಚಲವಾಗುತ್ತೆ. ಬೇಡದ ಆಕರ್ಷಣೆಗಳಿಗೆ ಬಲಿಯಾಗಿಬಿಡೋ ಸಾಧ್ಯತೆ, ಇನ್ಯಾವುದೋ ವ್ಯಸನ, ಬೇಡದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ವ್ಯೂಹಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಜಗಳಗಳು, ಬಯಕೆಗಳಿಂದಾಗಿ ವ್ಯತ್ಯಾಸ ಆಗೋದು, ಈ ರೀತಿಯ ಸಾಧ್ಯತೆ ಜಾಸ್ತಿ ಇದೆ. ಹುಷಾರು. ಈ ದಿವಸ ನಿಮಗೆ ಆರೋಗ್ಯದಲ್ಲೂ ಏರುಪೇರನ್ನು ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ತಪ್ಪದೇ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ, ಶುಭ ಫಲ ಕಾಣಬಹುದು. ಆರ್ಥಿಕವಾಗಿ ಬಲ ಬರುತ್ತೆ. ನಿಮಗೂ ಕೂಡ ಈ ಶಿಕ್ಷಣ ಕ್ಷೇತ್ರ ಆಗಬಹುದು, ಅಥವಾ ಜಲಕ್ಷೇತ್ರಗಳು, ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ, ಅದನ್ನು ಸೂಚಿಸ್ತಾ ಇದೆ. ಮತ್ತು ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ಅನ್ಯೋನ್ಯತೆ,
ಇದು ಈ ಒಂದು ಶುಭ ಫಲ ಕಾಣ್ತೀರಾ ಈ ದಿವಸ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ, ಕಾರ್ ತೆಗಿವಾಗಲೂ ಅಥವಾ ಗಾಡಿ ಈ ಹುಷಾರಾಗಿರಿ. ಇನ್ನು ಈ ದಿವಸ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಹಳ್ಳಿಗಳಲ್ಲಿ ಗಲಾಟೆ ಘರ್ಷಣೆ, ಅಲ್ಲೇನೋ ಒಂದು ತಗಾದೆಗಳು ಬರ್ತಕ್ಕಂಥದ್ದು ಈ ಲಕ್ಷಣ ಇದೆ. ತಾಯಿ ಬಂಧುಗಳಲ್ಲೂ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ಈ ರೀತಿಯಲ್ಲಿ ಅವ್ಯವಸ್ಥೆ ಇದೆ ಸ್ವಲ್ಪ. ಇದಕ್ಕೆ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮಗೆ ಸಹಕಾರಗಳು ಸಿಗ್ತಕ್ಕಂಥದ್ದು. ಅದರಲ್ಲೂ ಈ ಹೋಟೆಲ್ ಇಂಡಸ್ಟ್ರಿ, ಪೆಟ್ರೋಲಿಯಂ ಕ್ಷೇತ್ರಗಳು, ಜಲೋತ್ಪನ್ನ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ಮೀನು, ಮತ್ಸ್ಯೋದ್ಯಮ ಇತ್ಯಾದಿ ಈ ಕ್ಷೇತ್ರಗಳಲ್ಲೆಲ್ಲ ಹೆಚ್ಚಿನ ಅನುಕೂಲ. ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಮತ್ತು ಹಾಲು ಹೈನು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಇದು ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ ಚೆನ್ನಾಗಿದೆ. ಈ ದಿವಸ ವ್ಯಾಪಾರದಲ್ಲಿ ಹೆಚ್ಚಿನ ವೃದ್ಧಿ, ಧನವೃದ್ಧಿ ಅದನ್ನು ಕಾಣ್ತೀರಾ. ಈ ದಿವಸ ನಿಮಗೆ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಸಹೋದರು ಸೇವಕರಿಂದ ಸ್ವಲ್ಪ ಅಸಮಾಧಾನ, ಅವರೇ ತಿರುಗಿ ಬಿದ್ದುಬಿಡೋದು ನಿಮ್ಮ ವಿರುದ್ಧ, ಈ ರೀತಿಯೆಲ್ಲ ಆಗೋ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಚೌಕಟ್ಟಲ್ಲಿ ನೀವಿರೋದು ತುಂಬ ಒಳ್ಳೆಯದು. ಈ ದಿವಸ ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ. ದುರ್ಗಾ ಆರಾಧನೆಯಿಂದ ಭಯ ನಿವಾರಣೆ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರುತ್ತೆ. ಮಾತಿನ ಚಕಮಕಿ, ಮಾತಿನ ಘರ್ಷಣೆ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲೂ ಕಿರಿಕಿರಿ ಆಗಿಬಿಡಬಹುದು ಈ ದಿವಸ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಿ. ವೃತ್ತಿ ಸ್ಥಳದಲ್ಲಿ ಹಣಕಾಸಿನ ತೊಂದರೆಗಳು, ಅಲ್ಲೇನೋ ಒಂದು ವ್ಯವಹಾರದಲ್ಲಿ ತೊಡಕುಗಳು ಇದು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಅದರಲ್ಲೂ ಈ ಕಲೆ, ಯಾವುದನ್ನು ಆರ್ಟ್, ಡಿಸೈನ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಇರೋರಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಿ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದಾವೆ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡೋದು ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಲಾಭವನ್ನು ಕಾಣ್ತೀರಾ. ಅನುಕೂಲ, ಸಹಕಾರಗಳು ಸಿಗುತ್ತೆ. ಜಲೋತ್ಪನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಲಾಭವನ್ನು ಕಾಣಬಹುದು ಈ ದಿವಸ. ಸ್ವಲ್ಪ ಆರೋಗ್ಯದಲ್ಲೇ ಏರುಪೇರನ್ನು ಸೂಚಿಸ್ತಾ ಇದೆ. ಆರೋಗ್ಯ ವ್ಯತ್ಯಾಸ, ಸ್ತ್ರೀಯರಿಗೆ ಸ್ವಲ್ಪ ದುಃಖ, ಸ್ವಲ್ಪ ಅಪಮಾನದ ಲಕ್ಷಣ, ಜನಸಮೂಹದ ನಡುವೆ ಏನೋ ಒಂದು ರೀತಿಯ ಮನಸ್ತಾಪ, ಅಪಮಾನ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ದುಃಖ ಮತ್ತು ಮಲಿನತೆ, ಏನೋ ಒಂದು ಅಶುಚಿ, ರಸ್ತೆಯಲ್ಲಿ ಹೋಗ್ತಾ ಇರ್ತೀರೋ ಏನೋ ಎಗರು ಬಿಡುತ್ತೆ ಮೈ ಮೇಲೆ, ಆ ರೀತಿಯಲ್ಲಿ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ನೀವು ದುರ್ಗಾರಾಧನೆ, ದುರ್ಗಾ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಈ ದಿವಸ ವಿದೇಶ ಸಂಪರ್ಕ, ವಿದೇಶ ವಹಿವಾಟು ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಸೌಖ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ಗೌರವ ಇದು ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಅದರಲ್ಲೂ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರೋರಿಗೆ, ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿರೋರಿಗೆ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೂ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಸ್ವಲ್ಪ ಕಣ್ಣಿನ ಬಾಧೆ ಬರಬಹುದು, ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಲಾಭವನ್ನು ಕಾಣ್ತೀರಾ. ವಸ್ತ್ರ ವ್ಯಾಪಾರ, ಹೂವಿನ ವ್ಯಾಪಾರ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಸಂಗಾತಿಯಲ್ಲೂ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಕಾಣ್ತೀರಾ ಈ ದಿವಸ. ಈ ದಿವಸ ನಿಮಗೆ ಚಂದ್ರ ಶ್ರೇಷ್ಠದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು, ಹುಷಾರು. ಮುಖ್ಯವಾಗಿ ಈ ದಿವಸ ನಿಮಗೆ ಈ ತಂದೆಯ ಹಾಗೂ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಾಮರಸ್ಯವನ್ನು ಕಾಣಬಹುದು ಈ ದಿವಸ. ಸ್ವಲ್ಪ ಮಟ್ಟಿಗಿನ ಅನುಕೂಲ ಇದೆ. ಪ್ರಾರ್ಥನೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ತೊಡಕಿನ ಫಲ ಸೂಚಿಸ್ತಾ ಇದೆ ಈ ದಿವಸ. ಹೆಚ್ಚಿನ ತಗಾದೆಗಳು, ಘರ್ಷಣೆಗಳು ಅಥವಾ ಇನ್ನೇನೋ ಕೆಲಸ ಬೇಡ, ಬಿಟ್ಟಾಕಬೇಡ ಈ ರೀತಿಯ ಒಂದು ಒತ್ತಡ ಬಂದುಬಿಡುತ್ತೆ. ಮತ್ತು ಈ ದಿವಸ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಅಪಮಾನದ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಬುಧ ಬಲಹೀನನಾಗಿದೆ, ಅಷ್ಟಮದಲ್ಲಿರೋದೇ ಕಾರಣ. ಹೀಗಾಗಿ ನಿಮ್ಮ ಆರೋಗ್ಯಕ್ಕೂ ತೊಂದರೆ, ಸಂಗಾತಿಯ ಆರೋಗ್ಯದಲ್ಲೂ ಏರುಪೇರು ಹೀಗಾಗುತ್ತೆ. ಮಕ್ಕಳಿಂದ ಸಪೋರ್ಟ್ ಸಿಗುತ್ತೆ ಈ ದಿವಸ. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ದಿವಸ ಶಿವನ ಪ್ರಾರ್ಥನೆ, ಶಿವ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಅದೃಷ್ಟವಶಾತ್ ಕೈ ತಪ್ಪಿ ಹೋಗ್ತಕ್ಕಂಥದ್ದು, ಅದೃಷ್ಟ ಕೈ ಕೊಡುತ್ತೆ ಈ ದಿವಸ ನಿಮಗೆ. ಇನ್ನು ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಸಾಧ್ಯತೆ ಸೂಚಿಸ್ತಾ ಇದೆ.
ಈ ದಿವಸ ತಾಯಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ತಂದೆ ಮಕ್ಕಳದ್ದು ವೈರ ಇದ್ದರೆ ತಾಯಿ ಮಕ್ಕಳಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಒಂದು ಹಾಗಿದೆ ಹೀಗಿದೆ, ಎರಡು ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಇದೆ, ಬುದ್ಧಿಬಲ ಚೆನ್ನಾಗಿದೆ, ಸೇವಕರಿಂದ ಸಹಾಯಕರಿಂದ ಹೆಚ್ಚಿನ ಅನುಕೂಲ ಕಾಣಬಹುದು ಈ ದಿವಸ. ಸ್ತ್ರೀಯರಿಗೆ ಧೈರ್ಯ ಸಾಹಸ ಒಂದು ಕಾರ್ಯಗಳು, ಅದರಲ್ಲಿ ಜಯ ಯಶಸ್ಸು ಚೆನ್ನಾಗಿದೆ. ಆದರೆ ವಸ್ತು ಹಾನಿಯೂ ಇದೆ. ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸು ಅಥವಾ ವೆಹಿಕಲ್ ವಾಹನಕ್ಕೆ ಸಂಬಂಧಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸು ಇವುಗಳು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥದ್ದು ಅಥವಾ ಕಳ್ಕೊಳ್ಳೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಿ ಈ ದಿವಸ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಸಹಾಯ ಸಹಕಾರಗಳು ಲಾಭದಾಯಕವಾಗಿದೆ. ಶಿಕ್ಷಣ ಕ್ಷೇತ್ರದವರಿಗೆ ಹೆಚ್ಚಿನ ಅನುಕೂಲ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ ಈ ದಿವಸ ಇಷ್ಟ ಭೋಜನ ಅಂತ ನಿಮಗೆ ಯಾವುದು ಸಂತೃಪ್ತಿಯನ್ನು ತಂದುಕೊಡುತ್ತೋ ಅಂಥ ಊಟ ಹೀಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಇಷ್ಟದೇವ ಸಪ್ತಮದಲ್ಲಿ ತೊಂದರೆ ಇದೆ, ಹೀಗಾಗಿ ಸಂಗಾತಿಯಲ್ಲಿ ಏರುಪೇರಾಗಬಹುದು. ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ವಾಸುದೇವಾಯ ನಮಃ. ಕೃಷ್ಣನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಜಾತಕ ಫಲ ಸಂಚಿಕೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.